ಈಗ ನಾನು ಕ್ರಿಟಿಕಲ್ ಸೆಂಟರ್ನಲ್ಲಿ ಗೋಯಿಂಗ್ ಬಾರ್ ಇಂಬ್ಯಾಲೆನ್ಸ್ ಅಂತ ಮೆಸೇಜ್ ತೆಗೆದು ಆಫ್ ಆದರೆ ಏನು ಕಾರಣಕ್ಕೆ ಆಫ್ ಆಗುತ್ತೆ, ಎಷ್ಟು ಸೆಕೆಂಡಲ್ಲಿ ಆಫ್ ಆಗುತ್ತೆ ಅನ್ನೋದನ್ನ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ ಡಾಕ್ಟ್ರು 13, 15, 14 ಆ್ಯಮ್ಸು ಡ್ರಾ ಮಾಡ್ತಾ ಇದೆ. ಬ್ರ್ಯಾಕೆಟಲ್ಲಿ 22 ಆ್ಯಮ್ಸಿಗೆ. ಅದರ ಅರ್ಥ ದಟ್ ಐ ರನ್ನಿಂಗ್ ಸೇಫ್ಲಿ ಅಂತ. ಈಗ ನಿಮಗೆ ಈ ಆ್ಯಮ್ಸು 13, 15, 14 ಆ್ಯಮ್ಸು ಏನು ಡ್ರಾ ಮಾಡ್ತಾ ಇದೆ, ಇದು ನಿಮಗೆ 65% ಡಿಫರೆನ್ಸ್ ಏನಾದರೂ ಡ್ರಾ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ವಿತಿನ್ 3 ಸೆಕೆಂಡ್ಸಲ್ಲಿ ಆಫ್ ಆಗಬೇಕು. ಸೊ ದಟ್ ನಿಮ್ಮ ಮೋಟ್ರು ಸೇಫ್ ಆಗುತ್ತೆ. ಈಗ ಈ 65% ಡಿಫರೆನ್ಸಲ್ಲಿ ವಿತಿನ್ 65% ಡಿಫರೆನ್ಸಲ್ಲಿ ಆಫ್ ಆದರೆ ಯಾವ ಥರ ಆಫ್ ಆಗುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ, ಈಗ 13, 14 ಆ್ಯಮ್ಸ್ ಡ್ರಾ ಮಾಡ್ತಾ ಇದೆ. ಆದರೆ ಇದು 65% ಕಡಿಮೆ ಆಯಿತು. ಹಾಗಾಗಿ ನಿಮಗೆ ಸ್ಟಾರ್ಟ್ರು 3 ಸೆಕೆಂಡ್ ಟ್ರಿಪ್ ಮಾಡಿದೆ. 2 ಲೈಟು ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಆ್ಯಮ್ಸ್ 13, 14 7 ಆ್ಯಮ್ಸ್ ಡ್ರಾ ಮಾಡ್ತಾ ಇದೆ. ನಾವು ಇದಕ್ಕೆ ಕಾರಣ ಏನಂದ್ರೆ ಗ್ರೌಂಡ್ ಬಾರ್ ಇಂಬ್ಯಾಲೆನ್ಸ್. ಅಂದರೆ ನಿಮ್ಮ ಮೋಟಾರು ವೈಂಡಿಂಗ್ ಗ್ರೌಂಡ್ ಆಗಿರ್ಬೋದು ಅಥವಾ ಕೇಬಲ್ ಗ್ರೌಂಡ್ ಆಗಿರ್ಬೋದು, ಅಥವಾ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ ನಿಮ್ಮ ವೋಲ್ಟೇಜ್ ಜಾಸ್ತಿ ಡಿಫರೆನ್ಸ್ ಇದ್ದು ಇಂಬ್ಯಾಲೆನ್ಸ್ ಕರೆಂಟ್ ಡ್ರಾ ಮಾಡ್ತಾ ಇರ್ಬೋದು, ಅಥವಾ ವೈಂಡಿಂಗ್ ಡಿಫೆಕ್ಟ್ ಇದ್ದು ಇಂಬ್ಯಾಲೆನ್ಸ್ ಕರೆಂಟ್ ಡ್ರಾ ಮಾಡ್ತಾ ಇರ್ಬೋದು. ಅದರಿಂದ ಇದೆ ನಾವು ಇಮಿಡಿಯೇಟ್ ಆಗಿ 3 ಸೆಕೆಂಡ್ಸ್ ಒಳಗಡೆ ಟಿಪ್ ಪ್ರಾವಿಷನ್ ಮಾಡಿದ್ದೀವಿ. ಇದರಿಂದ ನಿಮ್ಮ ಮೋಟ್ರಿಗೆ ಅಥವಾ ಕೇಬಲ್ಗೆ 100% ಸೇಫ್ಟಿ ಸಿಕ್ಕಿದೆ. ಥ್ಯಾಂಕ್ ಯು.